ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತಗೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ರುಬ್ಬಕ್ಕೆ, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದಿಟ್ಕೊಂಡು ಹಾಕಿದ್ದೀನಿ. ಮತ್ತು ಇದಕ್ಕೆ ಒಂದು 2ರಿಂದ 3 ಟೊಮೊಟೊ ಹಾಕಬೇಕು. ಟೊಮೊಟೊ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಬರಬೇಕು. ಹಂಗಾಗಿ ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದೆರಡು ಚಕ್ಕೆ, ಲವಂಗ, ಮೆಣಸು, ಸ್ಪೈಸಿ ಐಟಮ್ ಏನಿದೆ ಅದನ್ನು ಸ್ವಲ್ಪ ಆದಷ್ಟು ಕಡಿಮೆ ಹಾಕಬೇಕು. ನಾನು ಒಂದು ಎರಡಷ್ಟು ಹಾಕಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಶುಂಠಿನೂ ಹಾಕಬೇಕು. ಇದೆಲ್ಲನೂ ಹಾಕಿ ನಾವು ಸಾಂಬಾರು ಪೌಡ್ರ್ ಏನೈತೆ ಅದನ್ನು ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಿಷ್ಟೇ ಮಸಾಲ ರುಬ್ಕೊಂಡ್ರೆ ಸಾಕು. ಆದಷ್ಟು ಇದನ್ನು ತುಂಬ ನುಣುಪಾಗಿ ರುಬ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆಲ್ಲ ಆಲ್ ಟೈಮ್ ಫೇವ್ರೆಟ್ ಇದು. ಒಂದು ಸಲ ಮಾಡ್ಕೊಂಡು ಊಟ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಅದಾದಮೇಲೆ ನಾನಿಲ್ಲಿ ಬೆಂಡೆಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅಂತ ಅಂದರೆ ಒಂದು ಇಂಚಷ್ಟು ಉದ್ದ, ಒಂದು ಮುಕ್ಕಾಲು ಇಂಚಷ್ಟು ಉದ್ದ ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದಕ್ಕೂ ಮುಂಚೆ ಸ್ವಲ್ಪ ಬಾಣಟಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬೆಂಡೆಕಾಯಿ ಏನಿದೆ ಆ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೆಂಗಪ್ಪ ಅಂತ ಅಂದರೆ ಬೆಂಡೆಕಾಯಲ್ಲಿ ಲೋಳೆ ಬರುತ್ತಲ್ವ, ಆ ಲೋಳೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಆ ಥರ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು. ಲೋಳೆನೂ ಹೋಗುತ್ತೆ ಮತ್ತು ಆಲ್ಮೋಸ್ಟ್ ಒಂದು 25% ಈ ಫ್ರೈ ಮಾಡ್ಕೋತೀವಲ್ಲ ಅದರಲ್ಲೇ ಬೆಂಡೆಕಾಯಿ ಸ್ವಲ್ಪ ಮಗ್ಗಿರುತ್ತೆ. ಅಂತ ಅಂದರೆ ಸ್ವಲ್ಪ ಬೆಂದಿರುತ್ತೆ, ಆ ಲೆವೆಲ್ಲಿಗೆ ಆಗಿರುತ್ತೆ. ಆದಷ್ಟು ನಾವು ಉರಿ ಕಡಿಮೆ ಮಾಡ್ಕೊಂಡೆ ಫ್ರೈ ಮಾಡಬೇಕು. ಫ್ರೈ ಮಾಡ್ದೇ ಹಾಕಿದರೆ ಬೆಂಡೆಕಾಯಿ ಮೊದಲೇ ಲೋಳೆ ಅಲ್ವಾ, ಲೋಳೆ ಜಾಸ್ತಿ ಆಗುತ್ತೆ, ಸಾಂಬಾರು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಫಸ್ಟು ಬೆಂಡೆಕಾಯಿನ ನಾವು ಏನೇ ಮಾಡಬೇಕಾದ್ರೂ ಬೆಂಡೆಕಾಯಿನ ಫಸ್ಟು ಫ್ರೈ ಮಾಡ್ಕೋಬೇಕು. ಆಗ ಟೇಸ್ಟು ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಅದಾದಮೇಲೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಮಾಮೂಲಾಗಿ ಸಾಸಿವೆ, ಜೀರಿಗೆ ಮತ್ತು ಒಂದು ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಹಾಕಿ ಈರುಳ್ಳಿ ಒಂಬಣ್ಣ ಬರೋ ತನಕನೇ ಫ್ರೈ ಮಾಡಬೇಕು. ಮುಂಚೆನೇ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿನೂ ಅದರೊಳಗೆ ಸೇರಿಸಿ 1-2 ನಿಮಿಷ ಕೈ ಆಡಿಸ್ಬೇಕು. ಎಲ್ಲ ಒಟ್ಟಿಗೆ ಫ್ರೈ ಆಗಬೇಕು. ಆ ಥರ ಹಾಕಿ ಅದಾದಮೇಲೆ ನಾವು ಮಸಾಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಸೇರಿಸ್ಬೇಕು. ಅದಕ್ಕೆ ಮಸಾಲ ಸೇರಿಸಿ ಬೆಂಡೆಕಾಯಿ ಆಲ್ಮೋಸ್ಟ್ ಒಂದು 25% ಅಷ್ಟು ಬೆಂದಿರ್ತದೆ. ಅದಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಮಸಾಲಾನ ಸೇರಿಸ್ಬೇಕು. ಸೇರಿಸಿ ಒಂದು 15 ನಿಮಿಷದಷ್ಟು ಖಾರನ ಮತ್ತು ಬೆಂಡೆಕಾಯಿನ ಒಟ್ಟಿಗೆ ಸಾಂಬಾರು ಬೇಯಿಸಿದರೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ನಮಗೆ ತುಂಬ ಹುಳಿ ಬೇಕು ಅಂತ ಅಂದರೆ ಆಪ್ಷನಲ್ಲು ಸ್ವಲ್ಪ ಹುಳಿನೂ ಹಾಕೋಬೋದು, ಬಟ್ ನಾನು ಹಾಕಿಲ್ಲ. ಇಲ್ಲಿ ಟೊಮೊಟೊ ಹಾಕಿರ್ತೀನಲ್ಲ, ಅದಾಗೆ ಜಾಸ್ತಿ ಹುಳಿ ಇರುತ್ತೆ. ಹಾಗಾಗಿ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕು ಅಂತ ಅಂದರೆ ಹಾಕೋಬೋದು, ಆಪ್ಷನಲ್ಲು. ಬಟ್ ಬರೀ ಖಾಲಿ ಟೊಮೊಟೊನೂ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು 10-15 ನಿಮಿಷ ಚೆನ್ನಾಗಿ ಸಾಂಬಾರು ಬೇಯಿಸಿದರೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದನ್ನು ದೋಸೆಗೆಲ್ಲ, ಇಡ್ಲಿಗೆಲ್ಲ ತಿನ್ಬೋದು. ನಾನಿಲ್ಲಿ ಮುದ್ದೆಗೆ ಮಾಡಿದ್ದೀನಿ. ಚೆನ್ನಾಗಿ ಬಂತು. ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ, ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಬೆಂಡೆಕಾಯಿ ಆದಷ್ಟು ಹೆಲ್ತ್ಗೆ ತುಂಬ ಒಳ್ಳೆಯದು. ಆದಷ್ಟು ಎಲ್ಲರೂ ಮಾಡ್ಕೊಂಡು ಊಟ ಮಾಡಿ. ಟೇಸ್ಟ್ ಹೆಂಗೆ ಬಂತು ಅಂತ ಅದಕ್ಕೂ ಮುಂಚೆ ಹೇಳಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನೋಡಿ, ಕುದೀತಾ ಇದೆ. ಆಲ್ಮೋಸ್ಟ್ ಬೆಂಡೆಕಾಯಿ ಸಾಂಬಾರು ಎರಡೂ ಬೇಯ್ತಾ ಇದೆ. ಕುದೀತಿದ್ದಂಗೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇದು ಸಾಂಬಾರು ತುಂಬ ಕುದಿ ಬಂದು ಉಕ್ಕೆಲ್ಲ ಹೋಗಬಾರ್ದು. ಉಪ್ಪಿಟ್ರೆ ಮತ್ತು ಸಾಂಬಾರು ಟೇಸ್ಟೇ ಹೊಂಟೋಗುತ್ತೆ. ಹಾಗಾಗಿ ಆದಷ್ಟು ನಾವು ಮುಚ್ಚತೇನೆ ಸಾಂಬಾರು ಬೇಯಿಸಬೇಕು. ಸಾಂಬಾರು ಮತ್ತು ಬೆಂಡೆಕಾಯಿ ಎರಡನ್ನೂ ಬೇಯಿಸಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5-6 ನಿಮಿಷ ಮತ್ತು ಬೇಯಿಸಿದರೆ
ಆಯಿತು. ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಇದನ್ನು 1 ಟೈಮಿಗೆ ಬೇಕಾದರೂ ಮಾಡ್ಕೋಬೋದು, 2 ಟೈಮ್ಗಾದರೂ ಮಾಡ್ಕೋಬೋದು. ಬಟ್ ಯಾವಾಗ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಕಾಂಬಿನೇಷನ್ನು ಸಖತ್ ಚೆನ್ನಾಗಿ ಬರುತ್ತೆ. ನಾನಂತೂ ಆಲ್ಮೋಸ್ಟ್ ಇದನ್ನು ಯಾವಾಗಲೂ ಮಾಡ್ತಾಯಿರ್ತೀನಿ. ಫ್ರೆಶ್ ಬೆಂಡೆಕಾಯಿ ಬಂದಾಗ ಮನೇಲಿ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ. ತುಂಬ ಚೆನ್ನಾಗಿ ಬಂತು. ನಾನಿನ್ನೂ ವೀಡಿಯೋ ಮಾಡಿ ಹಾಕೋಕ್ಕೆ ಸ್ವಲ್ಪ ಟೈಮ್ ತಗೋತಾಯಿದ್ದೀನಿ, ಯಾಕೆಂತಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಂಗಾಗಿ ಆದಷ್ಟು ಇನ್ನು ಮುಂದೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.